ಇಲ್ಲಿ ಕುರುಬರಹಳ್ಳಿ ಜೆ.ಸಿ. ನಗರ ಈ ಭಾಗದಲ್ಲಿ ದೊಡ್ಡಮ್ಮ, ಚಿಕ್ಕಮ್ಮ ಮತ್ತು ಜಲಿಯರಮ್ಮ, ಅಟ್ಟಿಲಕ್ಕಮ್ಮ ಎಂಬ ಭಕ್ತಿ ಪೂರ್ವಕವಾಗಿರುವಂತಹ ದೇವತೆಗಳನ್ನು ಕರೆಸಿ ನಮ್ಮ ತಮ್ಮನ ಸಮನಾದರಂಥ ಮಣಿಕಂಠ ಮತ್ತು ಮಾರುತಿ ಮತ್ತು ಅವರೆಲ್ಲ ಸ್ನೇಹಿತರು ಇದೇ ಕಳೆದ ಬಾರಿ ಈಗ ಒಂದು 5-6 ವರ್ಷದ ಹಿಂದೆ ಅವ್ರ ತಾಯಿಯರು ಏನಾದರೂ ತೀರೋದ ಮೇಲೆ ಇವರು ಇದನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲೊಂದು 30,000 ಜನಕ್ಕೆ ಅನ್ನದಾನ ನಡೀತಾ ಇದೆ. ಮಿನಿಮಮ್ 12 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಅನ್ನದಾನ ಆಗುತ್ತೆ. 11 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಈಗ ಏನು ಅಂದರೆ ಎಲ್ಲ ಜನ ಬಂದು ಇಲ್ಲಿ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಅದೇ ಥರ ನಿನ್ನೆಯಿಂದ ನೋಡ್ತಾ ಇದ್ದೀವಿ. ಹಳ್ಳಿಗಳಲ್ಲಿ ಏನು ಜಾತ್ರೆ ನಡೀತಾ ಇತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ, ಅದೇ ಥರ ಇಲ್ಲಿ ನಡೀತಾ ಇದೆ. ಬೆಂಗಳೂರಲ್ಲಿ ಈ ಥರ ನಡೆಯುತ್ತೆ ಅಂದರೆ ನಂಬೋಕ್ಕೆ ಸಾಧ್ಯ ಇಲ್ಲ. ಆದರೆ ಎಷ್ಟು ಜನ ಬರ್ತಾ ಇದ್ದಾರೆ ಅನ್ನೋದು ಒಂದು ಮುಖ್ಯ. ತುಂಬ ಜನ ಬರ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ ನೀವು, ಇಷ್ಟೊತ್ತಾಗ ನೋಡ್ತಾ ಇದ್ದೀರಾ. ಪ್ರಸಾದ ವಿನಿಮಯ ಆಗ್ತಾ ಇರೋದು, ಇಲ್ಲಿ ತಾಯಿಗೆ ಅಲಂಕಾರ ಆಗಿರೋದು ತುಂಬ ಚೆನ್ನಾಗಿ ಆಗ್ತಾ ಇದೆ. ಅದೇ ಥರ ನಾವು ಅಚ್ಚುಕಟ್ಟಾಗಿ ಮುಂದಿನ ದಿನಗಳಲ್ಲೂ ಮಾಡ್ಕೊಂಡು ಹೋಗಲಿ, ಅವ್ರ ಜೊತೆಲಿ ನಾವೆಲ್ಲ ಇದ್ದೇ ಇರ್ತೀವಿ ಅಂತ ನಾನು ಹೇಳಿ ಎರಡು ಮಾತು. ಸರ್, ಈಗ ಒಂದು ಜಾತ್ರೆ ಮಾಡೋದು ತುಂಬ ಕಷ್ಟ ಕಾಲ ಇವತ್ತಿನ ದಿನಗಳಲ್ಲಿ. ಆದರೆ ಇವತ್ತು ಈ ಬೆಂಗಳೂರಿನಲ್ಲಿ ಇವರು ಅದ್ದೂರಿಯಾಗಿ ಈ ಥರ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಏನು ಹೇಳ್ತೀರಾ? ಮಣಿಕಂಠ ಒಂದು ತಿಂಗಳಿಂದ ಅವನು ಶ್ರಮ ಪಟ್ಟಿದ್ದಾರೆ. ಯಾಕೆಂದರೆ ಕರಗ ಒತ್ತಿ ಮತ್ತು ಈ ಅದ್ದೂರಿಯ ಕಾರ್ಯಕ್ರಮ ಮಾಡಿಸ್ಬೇಕು ಅಂದರೆ ಭಾರಿ ಕಷ್ಟ ಇದೆ. ಈ ಬೆಂಗಳೂರಲ್ಲಿ ನಡೆಸಬೇಕು ಅಂದರೆ ಭಾರಿ ತುಂಬ ಅಂಥದ್ರಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಮೆಚ್ಚಬೇಕಾದ ಅವ್ರ ಧೈರ್ಯನ. ಅದೇ ಥರ ಅವ್ರ ತಾಯಿ ಆ ಧೈರ್ಯ ತುಂಬಿಟ್ಟು ಹೋಗಿದ್ದಾರೆ. ಅದೇ ಥರ ಜಲಿಯರಮ್ಮ, ಅಟ್ಟಿಲಕ್ಕಮ್ಮ ಅವರಿಗೆ ಈ ಧೈರ್ಯ ತುಂಬ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆ ತಾಯಿ ಇವ್ರಿಗೆ ಆಶೀರ್ವಾದ ಇದ್ದೇ ಇರುತ್ತೆ, ಇನ್ನೂ ನಡೆಸ್ಕೊಂಡು ಹೋಗಲಿ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ನಾವು ಇರೋದು 3 ದಿವಸ, ಅದರೊಳಗಡೆ ಒಳ್ಳೆ ಕಾರ್ಯಗಳು ಮಾಡಬೇಕು. ಈ ಒಳ್ಳೆ ಕಾರ್ಯಗಳು ನೋಡಿ, ಇವಾಗ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ, ಮತ್ತು ಒಂದು ಮಕ್ಕಳಿಗೆ ಬುಕ್ಸ್ ಕೊಟ್ಟರು ಮೇಲೆಲ್ಲ, ಮತ್ತು ಈಗ ಅನ್ನದಾನ ನಡೀತಾ ಇದೆ. ಇನ್ನು ಅನೇಕ ಕಾರ್ಯಕ್ರಮಗಳು ಇವ್ರ ಕಡೆಯಿಂದ ನಡೀತಾ ಇದೆ. ಇನ್ನು ಮುಂದಿನ ದಿನ ನಡೀಲಿ ಅಂತ ನಾವು ಆ ಭಗವಂತನ ತಾಯಿ ಹತ್ರ ಬೇಡ್ಕೊಂತೀವಿ. ತಮ್ಮ ಹೆಸರು? ಶಿವಕುಮಾರ್ ಬಾಬಿ ಅಂತ, JDS ವಾರ್ಡ್ ಪ್ರೆಸಿಡೆಂಟ್, ಮಹಾರಾಷ್ಟ್ರ.